ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಕಂಪ್ಲೀಟ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ನಿನ್ನೆ 1669 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 24 ಗಂಟೆಗಳಲ್ಲಿ 1672 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ಒಂದು ದಿನ ರಾಜ್ಯದಲ್ಲಿ 22 ಮಂದಿ ಕೊರೋನಾಗೆ ಅಸುನೀಗಿದ್ದಾರೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ -0.98ಕ್ಕೆ ಕುಸಿದಿದೆ. ಸಾವಿನ ಪ್ರಮಾಣ -1.13ರಷ್ಟಿದೆ. ಬೆಂಗಳೂರಲ್ಲಿ ನಿನ್ನೆ 425 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದ್ದು 5 ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ 3ನೇ ಅಲೆ ಆತಂಕವನ್ನ ಸೃಷ್ಟಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 3ನೇ ಅಲೆಯನ್ನ ತಡೆಗಟ್ಟಲಿಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಂದು ಸಂಜೆ 4:30ಕ್ಕೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ತಜ್ಞರ ರಿಪೋರ್ಟ್ ಪಡೆಯಲಿರುವಂತಹ ಸಿಎಂ ಬೊಮ್ಮಾಯಿ ಸ್ವಾತಂತ್ರ್ಯ ದಿನಾಚರಣೆ ಮುಗಿತಾ ಇದ್ದ ಹಾಗೆ ಟಫ್ ರೂಲ್ಸ್ ಜಾರಿಗೆ ತರುವಂತ ಸಾಧ್ಯತೆ ಇದೆ. ಅಲ್ಲದೆ ಹೈ ರಿಸ್ಕ್ ಇರುವಂತಹ 8 ಜಿಲ್ಲೆಗಳಲ್ಲಿ ಕಠಿಣ ಕ್ರಮಕ್ಕೆ ಮೆಗಾ ಪ್ಲಾನ್ ಮಾಡಿದ್ದಾರಂತೆ. ನೈಟ್, ಡೇ, ವೀಕೆಂಡ್ ಎಲ್ಲದಕ್ಕೂ ಕೂಡ ಬೀಗ ಬೀಳುವಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿಗರಿಗೆ ವೀಕೆಂಡ್ ಕರ್ಫ್ಯೂ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ಬರುವಂಥದ್ದು ಪಕ್ಕಾ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೊರೋನಾ 3ನೇ ಅಲೆಗೆ ತಡೆಯುವಂತ ನಿಟ್ಟಿನಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏಕಕಾಲಕ್ಕೆ ಲಾಕ್ಡೌನ್ ಅಂತ ನಿಯಮ ತರಲ್ಲ, ಹಂತ ಹಂತವಾಗಿ ಕ್ರಮಗಳನ್ನು ಕೈಗೊಳ್ತೇವೆ. ದೇವರ ದಯೆಯಿಂದ ಕೊರೋನಾ ಕಮ್ಮಿ ಆಗ್ತಾ ಇದೆ, ಆದರೆ ನಾವು ಮೈಮರಿಬಾರದು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು. ಕೇರಳದಲ್ಲಿ ಸೋಂಕು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 3 ರಿಂದ 4 ದಿನಗಳಲ್ಲಿ ಮತ್ತಷ್ಟು ಟೈಟ್ ನಿಯಮಗಳನ್ನು ತರ್ತೇವೆ ಅಂತ ಅಶೋಕ್ ಹೇಳಿದರು. ಹಲವಾರು ಕಠಿಣ ಕ್ರಮಗಳನ್ನು ನಿನ್ನೆ ಅನೌನ್ಸ್ ಮಾಡಿದ್ದೀರಿ. ಗಣೇಶನ ಹಬ್ಬದ ಬಗ್ಗೆ, ಮೊಹರಂ ಬಗ್ಗೆ, ಈ ಥರದ ಎಲ್ಲದರ ಬಗ್ಗೆ ಇನ್ನೊಂದು 3-4 ದಿನ ಅಥವಾ 5-6 ದಿನ ನೋಡಿ ಇನ್ನೊಂದಷ್ಟು ಟಫ್ ರೂಲ್ಸನ್ನು ಜಾರಿಗೆ ತರಬೇಕು ಅಂತ ಚಿಂತನೆ ಏನಿದೆ. ಈ ವಾರ ಆದ ತಕ್ಷಣವೇ ಅದಕ್ಕೆ ಈ ಹಬ್ಬ ಹರಿದಿನಗಳ ಬಗ್ಗೆ ಇನ್ನೊಂದು ಸಭೆಯನ್ನು ಮಾಡ್ತೀವಿ. ಒಟ್ಟಾರೆ ಕೇರಳದಲ್ಲಿ ಬಂದಿರೋ ಏನು ಕರೋನಾ ಮಹಾಮಾರಿ ನಮಗೆ ಎಚ್ಚರಿಕೆ ಗಂಟೆ ಇದು. ಅದರಿಂದ ಯಾವುದೇ ಸಂದರ್ಭದಲ್ಲಿ ಬೆಂಗಳೂರು ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಸ್ವಲ್ಪ ಹೈಕ್ ಆದ್ರೂ ಕೂಡ ಒಂದೊಂದೇ ರೂಲ್ಸ್ನ ಅಂದರೆ ಏಕಾಏಕಿ ಲಾಕ್ಡೌನ್ ಮಾಡೋದ್ರ ಬದಲಾಗಿ ಒಂದೊಂದೇ ಹಂತವಾಗಿ ರೂಲ್ಸ್ಗಳನ್ನು ಜಾರಿಗೆ ತರ್ತೀವಿ. ಒಂದೇ ಸರಿ ಲಾಕ್ಡೌನ್ ಆ ಥರದ್ದೇನು ಹೋಗಲ್ಲ. ನಾವು ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸುವಂಥ ದೃಷ್ಟಿಯಿಂದ ಮಕ್ಕಳಿಗೆ ಈ ಕರೋನಾ ಬರಬಾರ್ದು, ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ತೀವಿ. ಅದಕ್ಕೋಸ್ಕರ ತಯಾರಿಗಳನ್ನು ನಾವು ಮಾಡ್ತೀವಿ. ಇನ್ನು 3 ದಿನದಲ್ಲಿ ಬೆಂಗಳೂರಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಆಗಸ್ಟ್ 16ರಿಂದ ಹಂತ ಹಂತವಾಗಿ ಬೆಂಗಳೂರಿಗೆ ಬೀಗ ಬೀಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯಂತೂ ಆಗ್ತಾ ಇದೆ. 3ನೇ ಅಲೆಯಿಂದ ಬೆಂಗಳೂರನ್ನು ರಕ್ಷಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸಲಾಗಿದೆಯಂತೆ. ಬಿಬಿಎಂಪಿಗೆ ಸರ್ಕಾರ ಸಂಪೂರ್ಣ ಅಧಿಕಾರವನ್ನು ನೀಡಿದೆಯಂತೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಟಫ್ ರೂಲ್ಸ್ ವರದಿ ರೆಡಿ ಮಾಡಿದ್ದಾರಂತೆ. ಈ ಬಗ್ಗೆ ಮಾತನಾಡಿದಂಥ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, 2%ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ಆದರೆ ಕಠಿಣ ನಿಯಮ ಕೈಗೊಳ್ಳಲಾಗುತ್ತೆ ಅಂತ ಹೊಸ ರೂಲ್ಸ್ ಬಗ್ಗೆ ಸುಳಿವನ್ನು ನೀಡಿದ್ದಾರೆ. ಕೊರೋನಾ 3ನೇ ಅಲೆ ಆತಂಕದ ಮಧ್ಯೆನೇ ಶಾಲೆಯನ್ನ ತೆರೆಯೋದಕ್ಕೆ ಸಕಲ ರೀತಿ ಸಜ್ಜಾಗಿದೆ. ಆಗಸ್ಟ್ 23ರಿಂದ 9ನೇ ತರಗತಿಯಿಂದ ಸೆಕೆಂಡ್ PUCವರೆಗೂ ಶಾಲೆ ಬಾಗಿಲು ತೆರೆಯಲಿದೆ. ಈ ಸಂಬಂಧ ಆಗಸ್ಟ್ 16ರಂದು ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿದೆ. ಈಗಾಗಲೇ ಶಾಲೆ ಓಪನ್ಗೆ ಯಾವೆಲ್ಲ ಮಾರ್ಗಸೂಚಿಗಳಿರಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಸೋಮವಾರ ವಿಸ್ತೃತ ವರದಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಾರಿಯ ಮಾರ್ಗಸೂಚಿಯಲ್ಲಿ ಹಲವು ನಿಯಮಗಳನ್ನು ಅಳವಡಿಸಲಾಗಿದೆ. ಪಾಳಿಯಲ್ಲಿ ಕ್ಲಾಸ್, ಶಾರೀರಿಕ ಅಂತರ ಕಾಪಾಡುವಂಥದ್ದು, ಸ್ಯಾನಿಟೈಸೇಷನ್ ಬಳಕೆಗೆ ಒತ್ತು, 2 ಹಂತಗಳಲ್ಲಿ ಶಾಲೆ, ಕಾಲೇಜು ಆರಂಭ ಸೇರಿದಂತೆ ಹಲವು ನಿಯಮಗಳನ್ನು ಅಳವಡಿಸುವಂಥ ಸಾಧ್ಯತೆ ಇದೆ. ಕೊರೋನಾ ಆತಂಕದ ನಡುವೆನೇ ಇದೇ ತಿಂಗಳ 23ರಿಂದ 9ರಿಂದ 12ನೇ ತರಗತಿಗಳು ಪ್ರಾರಂಭವಾಗ್ತಾ ಇರುವಂಥದ್ದು. ಆದರೆ ಸರ್ಕಾರದ ಮಾರ್ಗಸೂಚಿ ಬಿಡುಗಡೆಗೂ ಮುನ್ನ ಖಾಸಗಿ ಶಾಲೆಗಳ ಒಕ್ಕೂಟದ ರೂಪ್ಸಾ ತನ್ನದೇ ಮಾರ್ಗಸೂಚಿಯನ್ನು ರಚಿಸಿದೆ. ಅದನ್ನು ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದಿದೆ. ನಮ್ಮ ಖಾಸಗಿ ಶಾಲೆಯಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಪಾಲನೆಗೆ ಮುಂದಾದಂಥ ರೂಪ್ಸಾ ಒಕ್ಕೂಟದ ಅಡಿಯಲ್ಲಿ ಬರುವಂಥ ಸುಮಾರು 6,000ಕ್ಕೂ ಹೆಚ್ಚು ಶಾಲೆಗಳಿಗೆ SOPಯನ್ನು ಬಿಡುಗಡೆ ಮಾಡಿದೆ.
ರಾಜ್ಯದಲ್ಲಿ ಕೂಡಲೇ ಶಾಲೆಗಳನ್ನು ಆರಂಭಿಸುವಂತೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆಗೆ ಮಾತನಾಡಿದ್ದೇನೆ ಅಂತ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿರುವಂಥದ್ದು. ತರಗತಿ ಇಲ್ಲದೆ ಮಕ್ಕಳು ಓದುವುದನ್ನೇ ಮರೆತಿದ್ದಾರೆ. ಪೋಷಕರು ಮಕ್ಕಳನ್ನ ಹೊಲ ಮನೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಇದರಿಂದ ಮಕ್ಕಳು ಮುಂದಿನ ಭವಿಷ್ಯ ಹಾಳಾಗುತ್ತೆ. ಹೀಗಾಗಿ ಶಾಲೆಗಳನ್ನು ಆರಂಭಿಸಬೇಕು ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದರು. ಕೊರೋನಾ ಮೂರನೇ ಅಲೆ ಆತಂಕದ ನಡುವೆ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ನಡೆಯಲಿದೆ. 18,414 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. 5,546 ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಯಲಿದೆ. 187 ಪರೀಕ್ಷಾ ಕೇಂದ್ರ ನಿಗದಿಪಡಿಸಲಾಗಿದೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗಸ್ಟ್ 17ರೊಳಗೆ ಪರೀಕ್ಷಾ ಸಿದ್ಧತೆ ಪೂರ್ಣಗೊಳಿಸಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿಯನ್ನು ಕೊಟ್ಟರು. ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಬಾಗಲಕೋಟೆಯ ಮುಧೋಳ ಪಟ್ಟಣದಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಿತು. ಜನರು ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಿದ್ದು ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿದ್ದರು. ಸಚಿವ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲೇ ಕೊರೋನಾಗೆ ಡೋಂಟ್ ಕೇರ್ ಅಂತಿದ್ದಾರೆ. ಮೂರನೇ ಅಲೆ ಆತಂಕದ ನಡುವೆ ಕುಸ್ತಿ ಪಂದ್ಯವನ್ನು ನೋಡಲಿಕ್ಕೆ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದ್ರು. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇರಲಿಲ್ಲ. ಸಾವಿರಾರು ಜನರು ಗುಂಪು ಗುಂಪಾಗಿ ಸೇರಿದ್ರು. ಅಧಿಕಾರಿಗಳು ಮಾತ್ರ ಗಪ್ಚುಪ್ಪಾಗಿದ್ರು. ಶಾಸಕರ ಊರಲ್ಲೇ ಕೊರೋನಾ ರೂಲ್ಸ್ಗಳನ್ನು ಗಾಳಿಗೆ ತೂರಿ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡಲಾಗಿದೆ. ಶಾಸಕರ ಊರು ಅಂದ್ರೆ ಯಾದಗಿರಿಯ ಗುರುಮಠಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಜೆಡಿಎಸ್ನ ಶಾಸಕ ನಾಗನಗೌಡ ಕಂದಕೂರ ಅವರ ಊರಲ್ಲೇ ಅದ್ದೂರಿ ಜಾತ್ರೆಯನ್ನು ಮಾಡಲಾಗಿದೆ. ಜಾತ್ರೆಗಳನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ರು. ಡಿಸಿ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನದ ಕಂದಕೂರ ಗ್ರಾಮಸ್ಥರು ಕೋವಿಡ್ ನಿಯಮ ಉಲ್ಲಂಘಿಸಿ ಚೇಳು ಜಾತ್ರೆಯನ್ನು ಆಚರಿಸಿದ್ದಾರೆ.